ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದ್ ಕಡೆ ಪ್ರವಾಹದ ಕಾಟ, ಮತ್ತೊಂದ್ ಕಡೆ ಬೆಲೆ ಕುಸಿತ. ಈರುಳ್ಳಿ ಬೆಳೆಗಾರರಿಗೆ ಗಾಯದ ಮೇಲೆ ಬರೆ ಇಳದಂತ ಈ ಒಂದು ಮಳೆ. ಒಂದ್ ಕಡೆ ಬೆಲೆ ಇಲ್ಲ, ಇನ್ನೊಂದ್ ಕಡೆ ಮಳೆಯಿಂದಾಗಿ ಹಾನಿ ಆಗ್ತಾ ಇದೆ. ಮಳೆಯಿಂದಾಗಿ ಈಗಾಗಲೇ ಬೆಳೆಯನ್ನ ಕಳ್ಕೋತಾ ಇದ್ದಾರೆ ರೈತರು. ಕೈಗೆ ಸಿಕ್ಕಿರುವಂತ ಈರುಳ್ಳಿಗೆ ಸೂಕ್ತ ಬೆಲೆ ಕೂಡ ಸಿಗ್ತಾ ಇಲ್ಲ. ಹುಬ್ಬಳ್ಳಿ APMCಯಲ್ಲಿ ಈರುಳ್ಳಿ ಬೆಳೆಗಾರರು ಈಗ ತಮ್ಮ ನೋವನ್ನ ಹೇಳ್ಕೋತಾ ಇದ್ದಾರೆ. ಒಂದ್ ಕಡೆ ಪ್ರವಾಹ, ಇನ್ನೊಂದ್ ಕಡೆ ಬೆಲೆ ಕೂಡ ಇಲ್ಲ, ಬೆಲೆ ಕುಸಿತ ಆಗಿದೆ. ನಾವು ಹೇಗೆ ಬದುಕನ್ನ ಮುಂದುವರಿಸೋದು, ಸಾಗಿಸೋದು ಹೇಗೆ, ವ್ಯವಸಾಯ ಮಾಡೋದು ಹೇಗೆ ಅಂತ ಈಗ ರೈತರು ತಮ್ಮ ನೋವನ್ನ ಹೇಳ್ಕೋತಾ ಇದ್ದಾರೆ. ಎಲ್ಲ ಬೆಳೆ ಬಹುತೇಕ ನಾವು ನೋಡ್ತಾ ಇದ್ದೀವಿ, ತೊಗರಿ, ಉದ್ದು, ಈ ಹತ್ತಿ, ಈ ಬೆಳೆ ಎಲ್ಲ ನಾಶ ಆಗಿದೆ ಕಳೆದ ಒಂದು ವಾರದಿಂದ ಪ್ರವಾಹ ಏನಾಗ್ತಿದೆ. ಇನ್ನು ಈರುಳ್ಳಿ ಬೆಳೆ ಕೂಡ ಸಾಕಷ್ಟು ಇಳಿದಿರೋದ್ರಿಂದ ಬೆಳೆಗಾರರಿಗೆ ಈಗ ನಷ್ಟ ಆಗ್ತಿದೆ. ಬನ್ನಿ ಒಂದಷ್ಟು ರೈತರು ಮಾತನಾಡಿದ್ದಾರೆ, ನೋಡೋಣ. ರೇಟ್ ಪ್ರತಿ ಕ್ವಿಂಟಲ್ಗೆ 200 ಹಿಡ್ಕೊಂಡು 1000 ಲಾಸ್ಟ್ ಐತ್ರಿ. ಈ ವರ್ಷದಂಥ ತ್ರಾಸ ಯಾವಾಗೂ ಆಗಿಲ್ಲ. ಪ್ರತಿ ವರ್ಷ ಈ ಟೈಮ್ದಾಗ 4000, 5000, 3000 ರೇಟ್ ಆಗೋದು. ಇಷ್ಟು ಕಷ್ಟ ರೈತಿಗೆ ಯಾವಾಗೂ ಆಗಿಲ್ಲ. ಖರ್ಚು ಮೈಮೇಲೆ ಐತಿ. ಹಾಂ, ಮೈಮೇಲೆ ಅದ. ಈಗ ರೈತ ರೊಚ್ಚಿಗೆದ್ದು ಗಡಿ ಹೊಡೆದು ಮುಚ್ಚಾಕತ್ತೇನ್ರಿ. ಒಂದು 100 ಪಿಸಿ ತಂದ್ರೆ 20,000 ಪಟ್ಟಿ ಆಕತಿ. ಅಷ್ಟೇ ರೀ, 20,000 ಇರ್ತದೆ. ಒಂದು ಪಾಕೆಟ್ ಉಳ್ಳಾಗಡ್ಡಿ ಕಟಾವು ಮಾಡಕ್ಕೆ ಇಲ್ಲಿ ಮಾರ್ಕೆಟಿಗೆ ಬರಕ್ಕೆ 350 ರೂಪಾಯಿ ಖರ್ಚು ಐತಿ. ರೈತರಿಗೆ ಏನು ಲಾಭ ಇಲ್ಲ ಸರ್. ಇದು ಇವಳಿಗೆ ತ್ರಾಸ ಭಾಳ ಐತಿ. ಎಲ್ಲ ಬೆಳೆದು ಮಳೆಗೆ ಸಿಕ್ಕ ಹೊಳಿತು ಹೋಗತೈತಿ. ಮತ್ತು ರೈತಿಗೆ ಏನು ಇದರಿಂದ 300ರಿಂದ 400 ರೂಪಾಯಿ ಒಂದು ಲೇಬರ್ ಬರ್ತೈತಿ. ಅವ್ರು ಒಂದು 2 ಪಿಸಿ ಸೋಸ್ಬೇಕಾದ್ರೆ ಕತಿ ಆಗತ್ತೆ. ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಪಿಸಿಯಿಂದ 300ರಿಂದ 400 ರೂಪಾಯಿ ಖರ್ಚು ಬರ್ತೈತೆ. ಇಲ್ಲಿ ಪಿಸಿಗೆ 200, 300 ರೂಪಾಯಿ ರೊಕ್ಕ ಬರ್ತಾವೆ. ಕೈಲಿಂದ ಒಂದು 200 ರೂಪಾಯಿ ರೊಕ್ಕ ಹಾಕ್ಬೇಕು ಒಂದು ಪಿಸಿಗೆ. ಹಾಂ, ಕೈಲಿ ಹಾಕ್ಬೇಕು 200 ರೂಪಾಯಿ. ಅದೇನು ಇಷ್ಟ ತ್ರಾಸ ಇಲ್ಲಿ ವರ್ಷ ರೈತರಿಗೆ. ಬೆಳೆ ಏನು ಅವು ದೊಡ್ಡ ಚಲೋ ಇಲ್ಲ. ಮಳೆ ಆಗಿ ಎಲ್ಲ ಸ್ವಲ್ಪ ಇದಾಗಿ ಎಕರೆಗೆ ಒಂದು 40ರಿಂದ 50 ಪಿಸಿ ಬಾರ ಒಟ್ಟು 80 ಪಿಸಿ ಒಳಗೆ. ರೇಟು ಇಲ್ಲ. ಏನು ಮತ್ತೆ ಒಟ್ಟು ತೊಗೊಳಕತ್ತಿಲ್ಲ ರೈತರು. ಉಳ್ಳಾಗಡ್ಡಿನ ಎಷ್ಟು ಒಬ್ರಿಗೊಬ್ರು ಪಾಸ್ಪೋರ್ಟ್ ಐತೆ ಅಂತ ಇದ್ರು ಉಳ್ಳಾಗಡ್ಡಿ ತಗೋಲ್ರ. ಒಕ್ಕತ್ತಂತ ಹೇಳ್ತಾರ, ಆದ್ರೆ ಅಲ್ಲೇ ಉಳ್ಳಾಗಡ್ಡಿ ಐತೆ ಅಂತ ಹೇಳ್ತಾರ ಅವ್ರು. ಪಾಸ್ಪೋರ್ಟ್ ಹೋಗೋಲ್ಲ. ಉಳ್ಳಾಗಡ್ಡಿ ಐತಿ ಹಿಂಗಾರಿ ಅಂತಾರ. ಈ ವರ್ಷ ಉಳ್ಳಾಗಡ್ಡಿ ರೇಟ್ ಇಲ್ಲಂಗೆ ಆಗೈತೆ ರೀ. ಭಾಳ ತ್ರಾಸ ಆಗೈತೆ.